ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಶಿ ಮಾತಾಡ್ತಾ ಇರೋದು. ಇವತ್ತಿನ ಬ್ಲಾಗ್ ಏನಂದರೆ, ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ನಾನು ಏನು ಕೆಲಸ ಮಾಡ್ತೀನಿ, ಯಾವ ಥರ ಇರ್ತೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಂದರೆ ಆ ಥರ ಒಂದೊಂದು ದಿನ ಒಂದೊಂದು ಥರನೇ ಇರ್ತೀನಿ ನಾನು. ಅಂದರೆ ಒಂದೊಂದು ಕೆಲಸ ಮಾಡ್ತಾ ಇರ್ತೀನಿ. ಅಂದರೆ ಇವತ್ತು ನಾನು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಹೆಂಗಿರ್ತೀನಿ, ಕಾಲೇಜ್ಗೆ ಹೆಂಗೆ ಹೋಗ್ತೀನಿ, ಯಾವ ಥರ ರೆಡಿ ಆಗ್ತೀನಿ, ಕಾಲೇಜ್ಗೆ ಹೆಂಗೆ ರೆಡಿ ಇರ್ತೀನಿ, ನನ್ನ ಫ್ರೆಂಡ್ಸ್ ಹೆಂಗಿರ್ತಾರೆ, ಕಾಲೇಜಲ್ಲಿ ಏನೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ವಿಡಿಯೋ ಮಾಡ್ತೀನಿ ಅಷ್ಟೇ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಪ್ಲೀಸ್ ಮರಿಬೇಡಿ. ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಓಕೆನಾ? ಇವಾಗ ನಾನು ಫಸ್ಟು ರೆಡಿ ಆಗ್ತೀನಿ. ಆಲ್ರೆಡಿ ಫ್ರೆಶ್ ಅಪ್ ಆಗಿದ್ದೀನಿ, ಸ್ನಾನ ಎಲ್ಲ ಮಾಡ್ಕೊಂಡು ಫುಲ್ಲು. ಇವಾಗ ನಾನು ರೆಡಿ ಆಗೋದು. ನಾನು ಏನೇನು ಯೂಸ್ ಅಂದರೆ ನಾನು ಏನು ಅಷ್ಟು ಪ್ರಾಡಕ್ಟ್ ಬಗ್ಗೆ ಎಲ್ಲ ಹೇಳಲ್ಲ, ಯಾಕಂದರೆ ನಾನು ಮಾಮೂಲಿ ಯೂಸ್ ಮಾಡ್ತೀನಿ. ಅಂದರೆ ರೆಗ್ಯುಲರಾಗಿ ಒಂದೇ ಥರನೇ ಯೂಸ್ ಮಾಡಲ್ಲ. ಒಂದು ತಿಂಗಳು ಈ ಥರ ಯೂಸ್ ಮಾಡ್ತೀನಿ, ಒಂದು ತಿಂಗಳು ಬೇರೆನೇ ಯೂಸ್ ಮಾಡಿರ್ತೀನಿ. ಹಂಗಾಗಿ ಬೇರೆ ಬೇರೆ ಥರ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತೀನಿ. ಹಂಗಾಗಿ ತೋರಿಸ್ತೀನಿ ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂತ. ಫಸ್ಟ್ ನಾನು ಈ ಕ್ರೀಮ್ ಯೂಸ್ ಮಾಡ್ತೀನಿ. ಒಂದೇ ಥರ ನಾನು ಯೂಸ್ ಮಾಡೋದೇ ಇಲ್ಲ, ಯಾವಾಗಾದ್ರೂ ಒಂದೊಂದು ಥರ ಇದ್ದಂಗೆ ಯೂಸ್ ಮಾಡ್ತೀನಿ. ಅಂದರೆ ಮುಖ ತೊಳ್ಕೊಂಡಿದ ತಕ್ಷಣ ಈ ಥರ ಒಂಥರ ಉಳ್ಕೊಂಡಾಗಿರುತ್ತಲ್ಲ, ಅಂದರೆ ಹೇಳ್ತಾರೆ ಜಾಸ್ತಿ ಮೇಕಪ್ ಮಾಡ್ತಾರೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ನಾನು ಏನೂ ಮೇಕಪ್ ಮಾಡಲ್ಲ. ನಾನು ಇದೊಂದು ಯೂಸ್ ಮಾಡ್ತೀನಿ, ಈ ಫೌಂಡೇಶನ್ನು. ಇದನ್ನು ವಾಟರಲ್ಲಾದರೂ ಹಾಕಿ ಮಿಕ್ಸ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಹಾಕೋಬೋದು, ಇಲ್ಲ ಕ್ರೀಮಲ್ಲಾದರೂ ಹಾಕೊಂಡು ಮಿಕ್ಸ್ ಮಾಡ್ಕೊಬೋದು. ಅದ್ರ ಜೊತೆ ಇದು ಒಂದು ಕೂಡ ನಾನು ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ನನಗೆ ಇಷ್ಟ ಇದನ್ನು ಯೂಸ್ ಮಾಡಲ್ಲ, ನೆಕ್ಸ್ಟ್ ಆ ಥರ ನನಗೆ ಇಷ್ಟ ಜಾಸ್ತಿ ನೋಡಲ್ಲ, ಜಾಸ್ತಿ ಆಗ್ಬಿಡುತ್ತೆ ಫೇಸ್ಗೆ. ಇದೆರಡು ಹಾಕೊಂಡು ಮಿಕ್ಸ್ ಮಾಡಿ ಹಾಕೊತೀನಿ ಅಷ್ಟೇ, ಏನು ಮಾಡೋಣ ಅಷ್ಟೇ. ಕಾಲೇಜ್ ತಗೊಂಡು ಮಾಡ್ತೀನಿ. ಶೈನಿಂಗ್ ಪೌಡರ್ ಸ್ವಲ್ಪ ಶೈನಿ ಆಗಿರ್ಬೇಕಲ್ವಾ, ಅದಕ್ಕೆ ಮಾಡ್ತೀನಿ. ಈ ಸ್ವಲ್ಪ ಬರೋದಷ್ಟು ಆಯಿತು. ಇದನ್ನ ಸ್ವಲ್ಪ ರಬ್ ಮಾಡ್ಕೊಳ್ತೀನಿ ಅಷ್ಟೇ, ಇಟ್ಕೊತೀನಿ. ಇದನ್ನು ಮಾಡ್ತೀನಿ. ಆದಾಗ ಇನ್ನೊಂದು ಕಲರ್ ಹಾಕೊಂಡಿರ್ತೀನಿ, ಸಪ್ಪಗಿದ್ರೆ ಇನ್ನೊಂದು ಕಲರ್ ಹಾಕೊಂಡಿರ್ತೀನಿ. ಆ ಥರ ಇವತ್ತು ಅಂದರೆ ನನಗೆ ಜಾಸ್ತಿ ಇಷ್ಟ ಆಗೋದಂದರೆ ಈ ಕಲರು. ಇನ್ನೊಂದು ಮೆರೂನ್ ಇದೆ, ಇವಾಗ ಅಲ್ಲಿದೆ, ಟೈಮ್ ಆಗೋಗ್ಬಿಡುತ್ತೆ, ನಾನು ಎತ್ಕೊಂಬಂದು ತೋರ್ಸೋಕ್ಕಾಗಲ್ಲ. ಈ ಕಲರು ಜಾಸ್ತಿ ಯೂಸ್ ಮಾಡೋದಂದರೆ ಈ ಕಲರು, ಇಲ್ಲಾಂದರೆ ಇನ್ನೊಂದು ಮೆರೂನ್ ಕಲರು. ಅದು ಕಲರ್ ಡ್ರೆಸ್ಗೆ ಯೂಸ್ ಮಾಡ್ತೀನಿ. ಯೂನಿಫಾರ್ಮ್ಗೆ ಅಂದರೆ ಇದು ಸಾಕು, ಇಲ್ಲ ಓವರ್ ಆಗಿಬಿಡುತ್ತೆ ಜಾಸ್ತಿ ಅಂತ. ಜಾಸ್ತಿ ಎಲ್ಲ ನೋಡಿ, ಇಷ್ಟೇ ನನ್ನ ಮೇಕಪ್ ಆಗೋದು. ಅಷ್ಟೇ ಬರೆಸ್ಬೇಕು, ಎಂಟಿದ್ದಾರೆ ತಲೆ ಬಚ್ಚಿಸ್ಕೊಂಡು ಇಷ್ಟೇ. ಆಮೇಲೆ ವಾಲೆ ಹಾಕ್ಕೊತೀನಿ, ಒಂದು ವಾಚ್ ಹಾಕಿ. ಬೆಳಗಿನ ಜಾವ 7:30 ಹಂಗಿಲ್ಲ, 7:15 ಅಷ್ಟು ಬೇಗ ರೆಡಿ ಆಗಿಬಿಡ್ತೀನಿ ನಾನಂತೂ. ನಿಮ್ಗೆ ಗೊತ್ತಾ, ನಾನು ಬೆಳಗಿನ ಜಾವ ನಾನು ಏನು ತಿಂತೀನಿ ಅಂತ ಅದನ್ನೇ ಮಾಡಿಕೊಡ್ಬೇಕು. ಅದು ಬಿಟ್ಟು ನಾನೇನೂ ತಿನ್ನೋದಿಲ್ಲ. ಸಬ್ಗೆ ಸೊಪ್ಪು, ಇದು ಬಸ್ಸಾರು, ಸಬ್ಗೆ ಸೊಪ್ಪು ಬಸ್ಸಾರು. ನಾನು ಬೆಳಗಿನ ಜಾವ ಯಾವಾಗೂ ಸೊಪ್ಪಿನ ಪಲ್ಯ ಮತ್ತು ಸಾರನ್ನೇ ನಾನು ಜಾಸ್ತಿ ತಿಂತೀನಿ. ಯಾಕಂದರೆ ಸ್ವಲ್ಪ ನನಗೆ ಶಕ್ತಿ ಜಾಸ್ತಿ ಬರಲಿ ಅಂತ ನಮ್ಮಮ್ಮ ಮಾಡ್ತಾರೆ. 5:30ಗೆ ಮಾಡಿಕೊಟ್ಬಿಡ್ತಾರೆ, ಅವಾಗ ತಿಂತೀನಿ. ಇದು ಬಿಟ್ಟು ಏನು ಗೊತ್ತಾ, ನಾನು ಕೆಲಸ ಏನು ಮಾಡೋದಿಲ್ಲ. ಕಾಲೇಜ್ಗೆ ಹೋಗ್ಬೇಕಂದ್ರೂ ನಮ್ಮಮ್ಮನೇ ಬಾಟ್ಲಲ್ಲಿ ನೀರು ಹಾಕಿ ಕ್ಯಾರಿ ಹಾಕಿ ಎಲ್ಲ ನಮ್ಮಮ್ಮನೇ ಕಳಿಸೋದು. ಸೊ ನಾನು ಏನು ಕೆಲಸ ಮಾಡಲ್ಲ. ನಾನು ನೋಡಿ ಈ ಥರ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ ನಮ್ಮಮ್ಮ. ಪಾತ್ರೆ ತೊಳಿತಾ ಇದ್ದಾರೆ. ನಾನಂತೂ ಒಂದು ಕೆಲಸನೂ ಮಾಡಲ್ಲ. ಕಾಲೇಜಿಗೆ ಹೋಗೋಣ, ಟೈಮ್ ಆಯಿತು. ಕಾದು ಸಾಕಾಯಿತು. ಒಂದು ಬಸ್ಸು ಕೂಡ ಬಂದಿಲ್ಲ. ಎಷ್ಟು ಜನ ಇದ್ದಾರೆ. ಯಾರಿಗಾದ್ರೂ ಗೊತ್ತಿದ್ರೆ ಈ ಬಸ್ ಸ್ಟಾಪ್ ಯಾವುದು ಅಂತ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಏನಿದೆ, ಎಲ್ಗೋಗ್ತಾ ಇದೆಯಾ? ಹಾಯ್ ಮಾಡ್ರೆ, ಎಲ್ಗೋಗ್ತಾ ಇದೆಯಾ? ಯಾರು ಡೊನೇಟ್ ಮಾಡೋದು? ಚಾನ್ಸೇ ಇಲ್ಲ ಬಿಡು, ನನ್ನ ಹತ್ರನೇ ಬ್ಲಡ್ ಇಲ್ಲ. ಹೌದು, ನಿಮಿಷ ತೋರಿಸು. ಇವತ್ತು ನಮ್ಮ ಕಾಲೇಜಲ್ಲಿ ಬ್ಲಡ್ ಡೊನೇಟ್ ಮಾಡ್ತಿದ್ದಾರಂತೆ. ನಾನಂತೂ ಅಲ್ಲ, ಮಾಡ್ತಿದಾರಂತೆ ಅಲ್ಲ, ಮಾಡ್ಬೇಕಂತೆ ಮಾಡೋರು. ಹೌದಾ? ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಿಲ್ಲ, ಮಾಡೋರು ಮಾಡಿ ಅಂದಿದ್ದಾರೆ.
ನಮ್ಗೆ ಯಾರಾದ್ರೂ ಕೊಡ್ಬೇಕು. ಆಲ್ರೆಡಿ ಸೊಪ್ಪು ತರಕಾರಿ ಮಾಡ್ತಾರಂತೆ ನೋಡಿ ಫ್ರೆಂಡ್ಸ್. ಇವಳು ಮಾಡ್ತಾಳೆ. ಯಾರಿಗಾದ್ರೂ ಬ್ಲಡ್ ಅವಶ್ಯಕತೆ ಇದ್ರೆ ಫೋನ್ ಹಾಕಿ ಯಾವ್ದು ನಂಬರ್ ಇವಳು ಗೊತ್ತಿಲ್ಲ. ಗೊತ್ತಿಲ್ಲ. ಅದೇ ಹೇಳ್ತಿದ್ರೆ ನಂಗೂ ಗೊತ್ತಿಲ್ಲ. ನಮಗೂ ಕೂಡ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ. ಆದ್ರೆ ಇವತ್ತು ಚೆಕ್ ಮಾಡಿಸ್ಬೇಕು ಗ್ರೂಪ್ ಯಾವುದು. ನಂದು A ಪಾಸಿಟಿವ್. ನಂದು ಹಾಯ್ ಮಾಡೋದು ಅವನು ಯಾವ ಪಾಸಿಟಿವ್. ನಾನು ಎಷ್ಟು ಸಲ ಚೆಕ್ ಮಾಡಿಸಿದ್ದೀನಿ ಬ್ಲಡ್, ಆದರೆ ನಂದು ಯಾವ ಗ್ರೂಪ್ ಅಂತಾನೆ ನಾನು ಚೆಕ್ ಮಾಡಿಸಿಲ್ಲ ಫ್ರೆಂಡ್ಸ್. ನಮ್ಮ ಕ್ಲಾಸಲ್ಲಿ ಇವರಿಬ್ಬೆ, ಇದು ಸಹನಾ, ಪ್ರೀತಿ. ಯಾವಾಗ ಎಲ್ರೇ ಮಾಡೋದು ನಂಗೆ ಗೊತ್ತೇ ಇಲ್ವಲ್ರಿ. ಬಿಗ್ ಬಾಸ್ ನೋಡ್ತಾವಳೆ. ಬಾಯ್ ಫ್ರೆಂಡ್ಸ್. ಸಂದೇಶ್ ಅಯ್ಯೋ, ನಾನು ಸುಮ್ಮನೆ ಸೇರ್ಕೊಂಡ್ಬಿಟ್ಟಿದ್ದೆ. ಕ್ಲಾಸ್ ಆದ್ರೂ ಮಿಸ್ ಆಯ್ತಾಯ್ತಲ್ವ. ಅದೇನಾ, ನಾಳೆ ಹೋಗೋಣ. ನಾಳೆ ನೋಡಿ ಫ್ರೆಂಡ್ಸ್, ನಾಳೆ ಕಳ್ಳೆಕಾಯಿ ಪರ್ಸೆಗೆ ಹೋಗ್ತಾ ಇದ್ದೀನಿ ಕಾಲೇಜ್ನ. ಬಂಕ್ ಹಾಕಿ ಇವತ್ತೇ ಹೇಳ್ತಾ ಇದ್ದೀನಿ. ಇಲ್ಲಪ್ಪ, ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟೆ. ಹಾಂ, ಬಂಕ್ ಕಾಲೇಜ್ ಹೋಗಲ್ಲ. ಈಗ ರೀಲ್ಸ್ ಮಾಡಿ ಎಲ್ಲ ಆಯಿತು. ನನ್ನ ಫ್ರೆಂಡು ಮಾಡ್ತಾ ಇದ್ದಾಳೆ ರೀಲ್ಸ್ನ, ನಾನು ಮಾಡಾಯಿತು. ಆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ, ಓಕೆನಾ. ನಮ್ಮ ಮ್ಯಾಮ್ ಒಂದು ಕ್ಲಾಸ್ ಫ್ರೀ ಬಿಟ್ಟಿರೋದ್ರಿಂದ ಒಂದು ವೀಡಿಯೋ ಮಾಡ್ಕೊಂಡ್ಬಿಟ್ಟೆ. ಹಂಗೆ ಅವರೆಲ್ಲ ಹಿಂದೆ ಮಾತಾಡ್ತಾಯಿದ್ರು, ಗ್ಯಾಪಲ್ಲಿ ಒಂದು ವೀಡಿಯೋ ಮಾಡ್ಕೊಂಡ್ಬಿಟ್ಟೆ. ನಮ್ಮ ಕಾಲೇಜಲ್ಲಿ ಎಷ್ಟೊಂದು ಜನ ಬ್ಲಡ್ ಡೊನೇಟ್ ಮಾಡ್ತಿದ್ದಾರೆ, ಆದರೆ ನಾನು ಮಾಡಿಲ್ಲ. ಯಾಕಂದರೆ 50 kg ಇರಬೇಕಂತೆ, ನಾನು 50 kg ಇಲ್ಲ, ಹಾಗಾಗಿ ನಾನು ಬ್ಲಡ್ ಡೊನೇಟ್ ಮಾಡಿಲ್ಲ. ಓ ಪಾಸಿಟಿವಾ ಇವಳು ಅಲ್ಲ. ನೋಡಿ ಫ್ರೆಂಡ್, ನನಗೆ ಆಟ ಆಡ್ಸೋದು ಇವಳು. ಇವಳು ನನಗೆ ಆಟ ಆಡಿಸ್ತಾಳೆ. ನಾನು ಕಷ್ಟಪಟ್ಟು ಉಗುರು ಬೆಳೆಸಿದ್ದು ಮುರಿದೋಗ್ತಾ ಇದೆ ಫ್ರೆಂಡ್. ಕಷ್ಟಪಟ್ಟು ತಗೊಂಡೆ. ಇದು ಅವತ್ತು ತಗೊಂಡೆ, 2 ಜೊತೆ ತಗೊಂಡಿದ್ದು ನಾನು. ಚೆನ್ನಾಗಿದೆಯಾ ಫ್ರೆಂಡ್? ಸರಿ ಬಾಯ್. ಬರ್ತೀಯ ನೀನು? ಬ್ಲಡ್ ಕೊಟ್ಬಿಟ್ಟು ಪಾಪ ನೋಡಿ ನನ್ನ ಫ್ರೆಂಡು ಹೆಂಗ್ ಗೊತ್ತಾವಳೆ. ಅದಕ್ಕೆ ನೋಡಿ ಫ್ರೆಂಡ್, ಬಿಸಿಬೇಳೆ ಕಾಲೇಜಲ್ಲಿ ಕೊಟ್ಟಿರೋದು ತಿಂತಾವಳೆ. ಬಿಳಿ ಇನ್ನೂ ಬಸ್ಸೇ ಬಂದಿಲ್ಲ ಫ್ರೆಂಡ್ಸ್. ಕುತ್ಕೊಂಡು ಕಾಯ್ಕೊಂಡು ಸಾಯ್ತಾ ಇದ್ದೀನಿ. ಒಂದು ಬಸ್ ಆದರೂ ಬರಬಾರ್ದಾ ನೋಡಿ. ಒಂದು ಬಸ್ಸು ಇಲ್ಲ, ಅಲ್ಲಿ ನಿಂತಿದೆ ಅಷ್ಟೇ. ಅದು ನಮ್ಮ ಮನೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಹೇಳಿ ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹೂವು ತೊಗೊಬೇಕು, ಪೂಜೆ ಮಾಡೋದಕ್ಕೆ ಅಂತ ಹೂವು ತೊಗೊತಾ ಇದ್ದೀನಿ. ಅಂದರೆ 50 ರೂಪಾಯಿಗೆ ಕೊಡ್ತೀರಾ? 30 ರೂಪೀಸ್ ಕೊಡಲ್ವಾ? ಹಾಂ, ಸಾಕು. ನಮ್ಮಮ್ಮ ಟೊಮೊಟೊ ತೊಗೊಂಬ ಅಂತ ಹೇಳಿದರು, ಅದಕ್ಕೆ ಟೊಮೊಟೊ ತೊಗೊತಾ ಇದ್ದೀನಿ. ಟೊಮೊಟೊ ಹೂವು ಎಲ್ಲ ತೊಗೊಂಡಾಯ್ತು. ಬಸ್ ಹತ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಹಾಯ್, ಜಸ್ಟ್ ಇವಾಗ ಬಂದೆ ಮನೆಗೆ. ಫುಲ್ಲು ಏನು ಬಿಸಿಲು ಅಂದರೆ, ಎಷ್ಟು ಬಿಸಿಲು ಹೊಡಿತಿದೆ ಅಂದರೆ ಅಲ್ಲಿ ಬಸ್ ಸ್ಟಾಪಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಫುಲ್ಲು ಟ್ರಾಫಿಕ್ಕು. ನನ್ನ ಕೈಲಂತೂ ಆಗಿಲ್ಲ, ಅಷ್ಟು ಬಿಸಿಲಿದೆ ಅಪ್ಪ. ಈ ಬೆಂಗಳೂರಲ್ಲೂ ಇಷ್ಟೊಂದು ಬಿಸಿಲು. ಏನು ಗೊತ್ತಾ, ಕಮೆಂಟ್ ಮಾಡಿ. ನೀವು ನನ್ನ ಬಸ್ ಸ್ಟಾಪ್ ತೋರಿಸಿದ್ದೀನಲ್ವಾ, ಅದು ಯಾವ ಬಸ್ ಸ್ಟಾಪು ಮತ್ತು ಅದು ಯಾವ ಊರು ಅಂತ ಕಮೆಂಟ್ ಮಾಡಿ, ಓಕೆನಾ. ನೀವು ಕಮೆಂಟ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಬ್ಲಾಗ್ ಮಾಡ್ತೀನಲ್ವಾ, ಆವಾಗ ನಾನು ಆ ಊರ ಹೆಸರು ಹೇಳ್ತೀನಿ. ಹಾಯ್, ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗಿದೆ. ಇನ್ನೊಂದು ದಿನ ನಾನು ಬ್ಲಾಗ್ ಮಾಡಬೇಕಂದ್ರೆ ಖಂಡಿತ 1 ಡೇ ಪೂರ್ತಿ ನಾನು ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಫುಲ್ ಲೆಂತಿ ಆಗ್ತಿದೆ ವಿಡಿಯೋ. ಸೊ ನಾನು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಪ್ಲೀಸ್ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.